ಒಂದು ಬುದ್ಧಿವಂತಿಕೆಯ ಕಥೆಯನ್ನು ಹೇಳುತ್ತೇನೆ. ಪರವಾಗಿರುತ್ತದೆ. ಆ ಹಣ್ಣನ್ನು ನೋಡಿ ನಾನ್ ತಗೊಂತೀನಿ ಅಂತ ಕಿತ್ತಾಡ್ತಾ ಇರ್ತಾರೆ. ಗಣೇಶ ನಾನ್ ಮೊದಲು ನೋಡಿದ್ದು ಇದು ನಾನೇ ತಿಂತೀನಿ ಅಂತ ಹೇಳ್ತಾನೆ. ಕಾರ್ತಿಕೇಯ ಎದ್ಬಿಟ್ಟು ಇಲ್ಲ ನಾನೇ ತಿಂತೀನಿ, ಯಾಕಂದ್ರೆ ನಾನೇ ಇದನ್ನ ಫಸ್ಟ್ ಮುಟ್ಟಿದ್ದು, ನಾನೇ ತಿಂತೀನಿ ಅಂತ ಹೇಳ್ತಾನೆ. ಹಿಂಗೆ ಜಗಳ ಆಡ್ಕೊಂಡು ಅಲ್ಲೇ ಇರ್ತಾರೆ. ಆಮೇಲೆ ಇಬ್ರು ಸೇರಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ನಾನು ಈಗ ಇಬ್ರು ಸೇರ್ಕೊಂಡು ತಂದೆ ತಾಯಿ ಹತ್ರ ತಗೊಂಡೋಗೋಣ, ಅವರೇ ನಿರ್ಧಾರ ಮಾಡ್ತಾರೆ ಯಾರು ಈ ಹಣ್ಣನ್ನ ತಿಂತಾರೆ ಅಂತ. ಆಯ್ತು ಅಂದ್ಬಿಟ್ಟು ಇಬ್ರು ಕೈಲಾಸಕ್ಕೆ ಹೋಗಿ ಶಿವ ಪಾರ್ವತಿ ಕೂರ್ತಿರ್ತಾರೆ. ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನಾಯ್ತು ಅಂತ. ಶಿವ ಅದನ್ನ ಇಸ್ಕೊಂಡ್ಬಿಟ್ಟು ಅದನ್ನ ನೋಡಿ ಹೇಳ್ತಾನೆ, ಇದು ಬಹಳ ವಿಶಿಷ್ಟವಾದ ಹಣ್ಣು, ಇದನ್ನ ಯಾರು ತಿಂತಾರೋ ಅವರಿಗೆ ನಾಲೆಡ್ಜ್ ಬಹಳ ಇಂಪ್ರೂವ್ ಆಗುತ್ತೆ. ಆಯ್ತು ಅಂತ ಹೇಳ್ಬಿಟ್ಟು ಪಾರ್ವತಿ ಹೇಳ್ತಾಳೆ, ಇದನ್ನ ಇಬ್ರಿಗೂ 2 ಭಾಗ ಮಾಡ್ಬಿಟ್ಟು ಇಬ್ರಿಗೂ ಕೊಟ್ರೆ ಅವಾಗ ಇಬ್ರು ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಂತಾರಲ್ಲ ಅಂತ. ಇಲ್ಲ ಇದನ್ನ ಒಬ್ಬರೇ ತಿನ್ಬೇಕು, ಅವಾಗ ಮಾತ್ರ ನಾಲೆಡ್ಜ್ ಇಂಪ್ರೂವ್ ಆಗೋದು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಗೊತ್ತೇ ಆಗಲ್ಲ ಏನ್ ಮಾಡ್ಬೇಕಂತ. ಅದಾದ್ಮೇಲೆ ನಾರದ್ರ ಮುನಿಗಳನ್ನ ಕರೆಸ್ತಾರೆ. ಆಗ ನಾರದ್ರ ಮುನಿಗಳು ಪ್ರತ್ಯಕ್ಷವಾಗಿ ನಾರಾಯಣ ನಾರಾಯಣ ಪ್ರಭು ಏಕೆ ನನ್ನ ಕರೆಸಿದ್ದು ಅಂತ ಕೇಳ್ತಾರೆ. ಆಮೇಲೆ ಶಿವ ಎಲ್ಲ ನಡೆದಿದ್ದ ಘಟನೆ ಎಲ್ಲ ಹೇಳ್ತಾನೆ. ನಾರದ್ರ ಮುನಿಗಳು ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬಿಟ್ಟು ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಇವಾಗ ನೀವಿಬ್ರಿಗೂ ಒಂದು ಚಾಲೆಂಜ್ ಕೊಡ್ತೀನಿ, ಆ ಚಾಲೆಂಜ್ ಅಲ್ಲಿ ಯಾರು ಗೆಲ್ತಾರೋ ಅವರೇ ಈ ಹಣ್ಣನ್ನ ತಿಂತಾರೆ ಅಂತ. ಗಣೇಶ ಮತ್ತೆ ಕಾರ್ತಿಕೇಯ ನಾವಿಬ್ರು ಈ ಚಾಲೆಂಜ್ಗೆ ಒಪ್ಕೊಂಡಿದೀವಿ, ಏನ್ ಚಾಲೆಂಜ್ ಹೇಳಿ ಅಂತ. ನಾರದ್ರ ಮುನಿಗಳು ಈ ಚಾಲೆಂಜ್ ಏನಂದ್ರೆ ಯಾರು ಫಸ್ಟ್ ಬ್ರಹ್ಮಾಂಡನೇ ಸುತ್ತಾಕಿ 3 ಸುತ್ತಾಕಿ ಬರ್ತಾರೋ ಅವರಿಗೆ ಹಣ್ಣು ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕಾರ್ತಿಕೇಯ ಜಲ್ದಿ ಹೋಗಿ ನವಿಲು ಮೊಲೆ ಹತ್ತಿ ಕುಳಿತು ಜಲ್ದಿ ಆ ನವಿಲು ಕರ್ಕೊಂಡು ಬ್ರಹ್ಮಾಂಡನ ಸುತ್ತಕ್ಕೆ ಹೋಗ್ಬಿಡ್ತಾನೆ. ಗಣೇಶ ಅವ್ರನ್ನ ಇಲಿ ಬಹಳ ಚಿಕ್ಕದು, ಮತ್ತೆ ಅದಕ್ಕೆ ಹಾರಕ್ಕೂ ಆಗಲ್ಲ. ಏನಾನ ಹಾರಕ್ಕಾದ್ರೂ ಕೂಡ ಇಲ್ಲಿ ಬಹಳ ಚಿಕ್ಕದಲ್ಲ, ಅವನ ಮೇಲೆ ಏನನ್ನ ಅದ್ರ ಮೇಲೆ ಕುತ್ಕೊಂಡ್ರೆ ಬಹಳ ಹೊತ್ತು ಹಾರಕ್ ಕೂಡ ಆಗಲ್ಲ ಅಂತ ಹೇಳ್ಬಿಟ್ಟು ಗಣೇಶ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಅವನಿಗೊಂದು ಐಡಿಯಾ ಬರುತ್ತೆ. ಐಡಿಯಾ ಬಂದು ಅವರಪ್ಪ ಕಡೆ ನಿಲ್ಲಿಸ್ತಾನೆ. ನಿಲ್ಸಿ ನೀವಿಲ್ಲೇ ನಿಂತ್ಕೊಂಡಿರಿ, ಎಲ್ಲಿಗೂ ಹೋಗಂಗಿಲ್ಲ ಅಂತ ಹೇಳ್ತಾನೆ. ಅವ್ರು ಈ ಟಾಸ್ಕ್ ನ ಕಂಪ್ಲೀಟ್ ಮಾಡಿದೀನಿ, ನನಗೆ ಹಣೆ ತಾಯಿ ಸುತ್ತಿದ್ಯಾ, ಅದ್ ಹೆಂಗ್ ನೀನ್ ಗೆದ್ಬಿಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ಶಿವ ಪಾರ್ವತಿನ ಇಡೀ ಬ್ರಹ್ಮಾಂಡಕ್ಕೆ ಹೋಲಿಸಿದರೆ ನನ್ನ ತಂದೆ ತಾಯಿನೇ ನನಗೆ ನನ್ನ ಬ್ರಹ್ಮಾಂಡ ಪ್ರಪಂಚ ಎಂದು ಗಣೇಶ ಹೇಳ್ತಾನೆ. ಅದಕ್ಕೆ ನಾರದ್ರ ಮುನಿಗಳು ಬಿಟ್ಟು ನಿನ್ನ ಬುದ್ಧಿವಂತಿಕೆ ಬಹಳ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾರದ್ರ ಮುನಿಗಳು ಆ ಹಣ್ಣ ಗಣೇಶನ್ ಕೊಡ್ತಾರೆ. ಗಣೇಶ ತಿಂದು ಎಲ್ಲ ಅವಾಗಲೇ ಅದನ್ನೆಲ್ಲ ಖಾಲಿ ಮಾಡಿರ್ತಾನೆ. ಕಾರ್ತಿಕೇಯ ಅವಾಗ ಬರ್ತಾನೆ, ಬಂದು ನನಗೆ ಹಣ್ಣು ಕೊಡಿ, ನಾನು ಇವಾಗ ಬ್ರಹ್ಮಾಂಡ 3 ಸುತ್ತು ಪೂರ್ತಿ ಸುತ್ತಾಕಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲ ಗಣೇಶ ಗೆದ್ದ, ಗಣೇಶ ತಿಂದ್ಬಿಟ್ಟ ಅಂತ ಹೇಳ್ತಾರೆ. ಯಾಕೆ ಗೆದ್ದ, ಹೆಂಗ್ ಗೆದ್ದ, ನಾನು ಅವನ್ನ 3 ಸುತ್ತು ಸುತ್ತಾಕ್ಬೇಕಾದ್ರೆ ಒಂದ್ಸಲಿನೂ ನೋಡ್ಲೇ ಇಲ್ಲ, ಹೆಂಗ್ ಗೆದ್ದ ಅವನು ಅಂತ ಕೇಳ್ತಾರೆ. ಅದಕ್ಕೆ ನಾರದ್ರ ಮುನಿಗಳು ನಿನ್ ತಂದೆ ತಾಯಿನೇ ನಿನಗೆ ಪ್ರಪಂಚ ಆಗಿರ್ಬೇಕು, 3 ಸುತ್ತು ಅವ್ರನ್ನ ಸುತ್ತಾಕೋದ್ರಿಂದ ಗಣೇಶ ಈ ಚಾಲೆಂಜ್ ನ ಗೆದ್ದ ಅಂತ ಹೇಳ್ತಾರೆ. ಅದಕ್ಕೆ ಕಾರ್ತಿಕೇಯ ಅಯ್ಯೋ ನನಗೆ ಇವಾಗ ಗೊತ್ತಾಗ್ತಿದೆ ಅಂತ ಹೇಳ್ತಾನೆ. ಇದರ ಮಾತು ಏನಂದ್ರೆ ನಾವು ಶಕ್ತಿಯುಕ್ತ ಯುಕ್ತಿಯನ್ನು ಬಳಸಬೇಕು. ಗಣೇಶನ್ ತರ ನಾವು ಯುಕ್ತಿಯಿಂದ ಕೆಲಸ ಮಾಡಿದ್ರೆ ನಮಗೆ ಜಯ ಸಿಗುತ್ತೆ.